ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಿನ್ನೆ ನಮ್ಮ ಇಂಡಿಯನ್ ರೈಲ್ವೇಸ್ ಅವರು ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಆ್ಯಪ್ ಹೆಸರು ಬಂದುಬಿಟ್ಟು ರೈಲ್ ಒನ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಆ್ಯಪ್ ಓಪನ್ ಮಾಡಿದ ತಕ್ಷಣ ರಿಜಿಸ್ಟರ್ ಮಾಡ್ಕೊಬೇಕು. ಫಸ್ಟಿಗೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೆಡಿ ಯೂಸರ್ ಇದ್ದರೆ ಲಾಗಿನ್ ID ಕೊಟ್ಬಿಡಿ. ನಂದು ಯಾಕಂದರೆ ಇದು ಸೆಕೆಂಡ್ ಲಾಗಿನ್ ID, ಸೊ ಅದಕ್ಕೆ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನಿಮ್ಮ ಫೋನ್ ನಂಬರು, ಇಮೇಲ್ ID ವೆರಿಫೈ ಮಾಡಿದ್ಮೇಲೆ OTP ಬರುತ್ತೆ. OTP ಎಲ್ಲ ಕೊಟ್ಟಮೇಲೆ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೊಂಬಿಡಿ. ಪಾಸ್ವರ್ಡ್ ಎಲ್ಲ ನೀವು ಸೆಟ್ ಮಾಡಿದ್ದಾದಮೇಲೆ ಒನ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ 6 ಡಿಜಿಟ್ ಎಮ್ ಪಿನ್ ಕೇಳುತ್ತೆ. ಅದನ್ನೊಂದನ್ನು ಕ್ರಿಯೇಟ್ ಮಾಡ್ಕೊಂಬಿಡಿ. ಎಮ್ ಪಿನ್ ಕ್ರಿಯೇಟ್ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಆ್ಯಪ್ ಎಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ರಿಸರ್ವ್ ಟಿಕೆಟು, ಅನ್ರಿಸರ್ವ್ ಟಿಕೆಟು, ಜೊತೆಗೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಆಗಿರ್ಬೋದು, ಟ್ರೈನ್ ಎಲ್ಲಿದೆ ಅಂತ ಹೇಳ್ಬಿಟ್ರು, ಅವೆಲ್ಲ ಆದಮೇಲೆ ನೀವು ಟಿಕೆಟ್ ಬುಕ್ ಮಾಡ್ಕೊಬೇಕಂದ್ರೆ ಫಸ್ಟು ಪ್ರೊಫೈಲ್ನ ನೀವು ಫುಲ್ ಡೀಟೇಲ್ ಫಿಲಪ್ ಮಾಡಬೇಕು. ಸೊ ಅದೆಲ್ಲ ಮುಗಿದ್ಮೇಲೆ ನಿಮಗೆ ಫಸ್ಟಿಗೆ ರಿಸರ್ವ್ಡ್ ತೋರಿಸ್ತೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಜಸ್ಟು ಡೆಮೋ ಥರ ತೋರಿಸ್ತಿರೋದು ಈ ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಲ್ಲಿ OTP ಬರ್ಬೇಕಾದ್ರೆ ಗ್ಲಿಚ್ ಇದೆ, ಎರರ್ಸ್ ಇದೆ ಆ್ಯಪಲ್ಲಿ. ಇನ್ನು ಪೂರ್ಣ ಪ್ರಮಾಣವಾಗಿ ಆ್ಯಪು ಇದು ಉಪಯೋಗಕ್ಕೆ ಬಂದಿಲ್ಲ ಇನ್ನು. ಜಸ್ಟ್ ಇದು ಏನಂದರೆ ಈಗಿರೋ ಆಲ್ಟರ್ನೇಟ್, ಈಗ IRCTC ಆಗಿರ್ಬೋದು, ವೇರ್ ಈಸ್ ಮೈ ಟ್ರೈನ್ ಆ್ಯಪ್ ಆಗಿರ್ಬೋದು, NTAS ಆ್ಯಪ್ ಆಗಿರ್ಬೋದು, ಇವೆಲ್ಲದು ಇದಕ್ಕೆ ಮರ್ಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನಾನೀಗ ದಾವಣಗೆರೆಯಿಂದ ಹುಬ್ಳಿಗೆ ಚೆಕ್ ಮಾಡ್ತಿದ್ದೀನಿ. ನೆಕ್ಸ್ಟು ಟ್ರೈನ್ ಬಂದುಬಿಟ್ಟು ವಿಶ್ವಮಾನವ ಎಕ್ಸ್ಪ್ರೆಸ್ ಇದೆ. ಇದರಲ್ಲಿ ನೋಡಿ ಮೇಲ್ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟು, ಆರ್ಡಿನರಿ. ನಾನೀಗ ಅನ್ರಿಸರ್ವ್ ಟಿಕೆಟಲ್ಲಿ ಈ UTS ಆ್ಯಪಲ್ಲಿ ಏನು ಮಾಡ್ತಿದ್ವಿ ಆ ಥರ ಅಟ್ ಸ್ಟೇಷನಲ್ಲಿ ನೀವು ಇದು ಟಿಕೆಟ್ ತಗೊಬೇಕಂದ್ಬಿಟ್ರೆ ಸ್ಕ್ಯಾನರ್ ಕೋಡ್ ಮಾಡಬೇಕು, ಅಲ್ಲಿ ಸ್ಟೇಷನಲ್ಲಿ ಇರುತ್ತೆ. ಹಾಗೆ ನೀವು ಯಾವ ಟ್ರೈನ್ ಬೇಕಾದ್ರೂ ಸರ್ಚ್ ಮಾಡ್ಬೋದು. ನಾನೀಗ ಯಶವಂತಪುರದಿಂದ ವಾಸ್ಕೋಡಿಗಾಮ ಹೋಗೋ ಟ್ರೈನ್ನ ಸರ್ಚ್ ಮಾಡ್ತಿದ್ದೀನಿ ನೋಡಿ. ಇದಾದಮೇಲೆ PNR ನಂಬರು, ಅದಾದಮೇಲೆ ಟ್ರೈನ್ ಕೋಚ್ ಪೊಸಿಷನ್ನು. ನಾವು ಯಾವ ಟ್ರೈನ್ ನಂಬರ್ ಹಾಕ್ತೀವೋ ಆ ಕೋಚ್ ಪೊಸಿಷನ್ ಬರುತ್ತೆ. ಅದಾದಮೇಲೆ ಫುಡ್ ಆರ್ಡ್ರ್ ಮಾಡ್ಬೋದು, ಟಿಕೆಟ್ ಕ್ಯಾನ್ಸಲ್ ಮಾಡ್ಬೋದು, TDR. ಅದಾದಮೇಲೆ ರೈಲ್ ಮದದ್ದು ಇದು ಸಪ್ರೇಟ್ ಆ್ಯಪ್ ಇತ್ತು, ಈಗ ಇದರಲ್ಲೇ ಬಂದಿದೆ. ಸೊ ಇದರಲ್ಲಿ ವೀಡಿಯೋ, ಆಡಿಯೋ, ಇಮೇಜು ಮುಖಾಂತರ ರೈಲ್ವೆ ಸ್ಟೇಷನ್ನು ಅಥವಾ ಟ್ರೈನಲ್ಲಿ ಯಾವುದೇನಾದರೂ ಪ್ರಾಬ್ಲಮ್ ಆದರೆ ಅದು ಡಿಸ್ಕ್ರೈಬ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ ಮಾಡ್ಬೋದು. ಅದಾದಮೇಲೆ ನೀವು ಫೀಡ್ಬ್ಯಾಕ್ ಸಮೇತ ಕೊಡ್ಬೋದು. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.